ಇವತ್ತು ನವರಾತ್ರಿ ಮತ್ತು ಇವತ್ತು ಚಂದ್ರಗಂಟ ಅಲಂಕಾರ. ನೀವು ಫಸ್ಟ್ ವೀಡಿಯೋಗೆ ಕಾಪರೇಟ್ ಮಾಡಿದಷ್ಟು ಬಟ್ ಸೆಕೆಂಡ್ ವೀಡಿಯೋ ಅಷ್ಟು ಕಾಪರೇಟ್ ಆಗಿಲ್ಲ. ಮತ್ತು ಪರವಾಗಿಲ್ಲ, ಬಟ್ ನಾವು ಥರ್ಡ್ ವೀಡಿಯೋನ ಮತ್ತೆ ನೋಡೋಣ ಹೇಳಿಬಿಟ್ಟು ಮತ್ತೆ ಕೇಳೋಣ ಅಂತ ಅನಿಸ್ತು. ಓಕೆ, ಇವತ್ತು ಥರ್ಡ್ ವೀಡಿಯೋ ಮಾಡ್ತಿದ್ದೀನಿ. ದೇವರು ಇವತ್ತು ತುಂಬ ಹತ್ತಿರದಿಂದ ತೋರಿಸೋಣ ಅಂತಿದ್ದೀನಿ. ಮತ್ತು ಫಸ್ಟ್ ವೀಡಿಯೋ ಸೆಕೆಂಡ್ ವೀಡಿಯೋ ತುಂಬ ಚೆಂದ ಬಂದಿತ್ತು, ಹಾಗಾಗಿ ನಾನು ಮತ್ತೆ ಮಾಡೋಣ ಅಂತಿದ್ದೀನಿ. ನಿಮ್ಮ ಕಾಮೆಂಟ್ಸ್ ಎಲ್ಲ ಓದಿದೆ, ತುಂಬ ಚೆನ್ನಾಗಿತ್ತು. ಹೀಗೆ ನಾನು ಮುಂದುವರ್ಸ್ಕೊಂಡು ಹೋಗೋಣ ಅಂತಿದ್ದೀನಿ. ನೀವು ನೋಡ್ತಿರ್ಬೋದು ಭಾರತಿ ಬೀದಿ ಎಷ್ಟು ಅಲಂಕೃತವಾಗಿದೆ ಲೈಟ್ಸ್ಗಳಿಂದ. ಅಷ್ಟು ಜೋರಾಗಿ ನವರಾತ್ರಿನ ಸೆಲೆಬ್ರೇಟ್ ಮಾಡ್ತಾರೆ. ನೀವು ಎಲ್ಲಿ ಬೇಕಾದ್ರೂ ನೋಡ್ಬೋದು ನವರಾತ್ರಿ ಎಷ್ಟು ಜೋರಾಗಾದ್ರೂ ಸೆಲೆಬ್ರೇಟ್ ಮಾಡಿ. ಬಟ್ ಶೃಂಗೇರಿನಂತೂ ಮಿಸ್ ಮಾಡಿಬಿಡಿ ಗಾಯ್ಸ್, ಅಷ್ಟು ಚೆನ್ನಾಗಿದೆ ಇವತ್ತು ಶೃಂಗೇರಿಯ ನವರಾತ್ರಿ. ಈ 9 ದಿನಗಳಲ್ಲಿ ನೀವೇನಾದ್ರು ಬಂದರೆ ಮಿಸ್ ಮಾಡೋದೇ ಬೇಡಿ, ಮಿಸ್ ಮಾಡೋಕ್ಕೂ ಹೋಗಬೇಡಿ, ಯಾಕೆಂದರೆ ಅಷ್ಟು ಚೆನ್ನಾಗಿದೆ ಈ ದಿನ ನವರಾತ್ರಿ.
ಇಷ್ಟು ತನಕ ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗಿತ್ತು ನವರಾತ್ರಿಯ ಶಾರದಾಂಬನ ರಥೋತ್ಸವ. ನೀವು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿತ್ತು. ಆನೆಗೆ ಬಾಳೆಹಣ್ಣು ತಿನ್ಸಿದ್ನಲ್ಲ, ಅವ್ನು ನನ್ನ ಟ್ವಿನ್ ಬ್ರದರ್. ನಾನು ನೆಕ್ಸ್ಟ್ ವೀಡಿಯೋಲಿ ಅವನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಮತ್ತು ನಾನು ನನ್ನ ಚಿಕ್ಕಿಗೆ ತುಂಬ ಥ್ಯಾಂಕ್ ಯು ಹೇಳ್ತೀನಿ. ಈ 3 days ವ್ಲಾಗ್ಸ್ನ ಕವರ್ ಅಪ್ ಮಾಡಿ ಎಲ್ಲ ವೀಡಿಯೋ ಶೂಟ್ ಮಾಡಿದ್ದಕ್ಕೆ ನಾನು ತುಂಬ ಥ್ಯಾಂಕ್ಫುಲ್ ಆಗಿದ್ದೀನಿ ನನ್ನ ಚಿಕ್ಕಿಗೆ. ಅವ್ರು ಅಷ್ಟು ಎಫರ್ಟ್ ಹಾಕಿ ನನ್ನ ಜೊತೆ ಹೆಲ್ಪ್ ಮಾಡೋದಕ್ಕೆ, ನನಗೆ ವ್ಲಾಗ್ ಮಾಡೋಕ್ಕೆ ಐಡಿಯಾ ಕೊಟ್ಟಿದ್ದೆ ಅವರು. ನಾನು ಅವ್ರಿಗೆ ತುಂಬ ಥ್ಯಾಂಕ್ ಯು ಹೇಳ್ತೀನಿ. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್. ನಾನು ನನ್ನ ಚಿಕ್ಕಿ ಥ್ಯಾಂಕ್ಫುಲ್ ಆಗಿದ್ದೀನಿ. ಮತ್ತು ನನ್ನ ಎಕ್ಸಾಮ್ಸ್ ನಡೀತಿದೆ, ಹಾಗಾಗಿ ನಾನು ರಜೆಯಲ್ಲಿ ನಿಮ್ಮನ್ನ ತುಂಬ ಎಂಟರ್ಟೈನ್ಮೆಂಟ್ ಮಾಡೋಕ್ಕೂ ಟ್ರೈ ಮಾಡ್ತೀನಿ. ಯಾಕೆ ಅಂದರೆ ನಾನು ಎಕ್ಸಾಮ್ಸ್ ಇರೋದ್ರಿಂದ ನನಗೆ ಇಷ್ಟೇ ವ್ಲಾಗ್ ಮಾಡೋಕ್ಕಾಗ್ತಿರೋದು. ಬಟ್ ಇವತ್ತು ಸ್ಯಾಟರ್ಡೆ ಅಲ್ಲ, ಸಂಡೇ ಒಂದಿನ ಫುಲ್ ಟೈಮ್ ಸಿಗುತ್ತೆ ನಂಗೆ ಓದೋಕ್ಕೆ ಅಂತ ಹೇಳಿಬಿಟ್ಟು ನಾನು ವ್ಲಾಗನ್ನು ಸ್ವಲ್ಪ ಬೇಗನೆ ಕಂಟಿನ್ಯೂ ಶುರು ಮಾಡಿದೆ. ಮತ್ತು ನಾಳೆ ಸಂಜೆ ವ್ಲಾಗ್ನು ಕೂಡ ನಾನು ಡೇ 4 ಹಾಕ್ತೀನಿ. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಕೋಪರೇಟ್ ಮಾಡಿ. ನೀವು ಕೋಪರೇಟ್ ಮಾಡಿದ್ರೆ ಮಾತ್ರ ನನಗೆ ವ್ಲಾಗ್ಸ್ ಹಾಕೋಕ್ಕಾಗೋದು. ನಾನು ನಿಮ್ಗೆ ಎಂಟರ್ಟೈನ್ಮೆಂಟ್ ಕೂಡ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಕೋಪರೇಟ್ ಮಾಡಿ ನನ್ನ ಜೊತೆ. ಬಟ್ ನನಗೆ 8 ಲೈಕ್ಸ್ ಅಷ್ಟೇ ಸಿಕ್ಕಿದೆ ಲಾಸ್ಟ್ ಟೈಮ್ ವೀಡಿಯೋದಲ್ಲಿ. ಅದಕ್ಕೆ ಸ್ವಲ್ಪ ಕೋಪರೇಟ್ ಮಾಡಿ. ಮತ್ತು ನಾನು ನಿಮಗೆಲ್ಲ ಥ್ಯಾಂಕ್ಫುಲ್ ಆಗಿದ್ದೀನಿ, ನೀವು ಇಷ್ಟೆಲ್ಲ ಕೋಪರೇಟ್ ಮಾಡ್ತೀರಾ ಅಂತ. ಬಟ್ ನಂಗೆ ಗೊತ್ತಿರಲಿಲ್ಲ. ನಾನು ಅಂದ್ಕೊತಿದ್ದೆ ಫಸ್ಟಿಗೆ ಯೂಟ್ಯೂಬ್ ಜಾಯ್ನ್ ಆಗೋದು ಬೇಡ, ನಾನು ಕೋಪರೇಟ್ ಯಾರು ಮಾಡಲ್ಲ ಅಂತ. ಬಟ್ ನೀವು ಇಷ್ಟೆಲ್ಲ ಕೋಪರೇಟ್ ಮಾಡೋದಕ್ಕೆ ನಾನು ಪಕ್ಕ ಯೂಟ್ಯೂಬಲ್ಲಿ ಇರ್ತೀನಿ. ಮತ್ತು ಕೋಪರೇಟ್ ಕೂಡ ನೀವು ನಂಗೆ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವು ಮಾಡ್ತೀರೋ ಬಿಡ್ತೀರೋ ಅದು ನಿಮ್ಮ ಇಷ್ಟ. ಈ ವ್ಲಾಗ್ನ ನಾನೀಗ ಎಂಡ್ ಮಾಡ್ತೀನಿ. ಬಾಯ್ ಫ್ರೆಂಡ್ಸ್.